बीदर शहर के तहसील कार्यालय में हाथापाई का मामला सामने आया है। प्राप्त सूत्रों के अनुसार बताया जा रहा है कि तहसील कार्यालय में रिश्तेदार के रूप में नियुक्त अनिल कुमार को एक युवक ने काम में देरी होने पर हाथापाई की, जिससे अनिल गंभीर रूप से घायल होने से जिला सरकारी अस्पताल में भर्ती करा के उपचार किया जा रहा है। इस घटना की सूचना मिलते ही बीदर के डीवाईएसपी शिवन गौड़ सहित अन्य पुलिस अधिकारी मौके पर पहुंचकर कार्यवाही करते हुए जांच पड़ताल शुरू की। इस मौके पर बीदर तहसीलदार दिलशाद महंत ने मीडिया से बात की। कैमरामैन पपुराज का कवरेज। ತಹಸೀಲ್ದಾರ್ ಕಚೇರಿಯ ಆಹಾರ ಶಾಖೆಯಲ್ಲಿ ಸೆರೆಸುದಾರಾಗಿ ಕೆಲಸ ಮಾಡತಕ್ಕಂತಹ ಸುನೀಲ್ ಕುಮಾರ್ ವ್ಯಾಸ್ ಹಲ್ಲೆಯಾಗಿದೆ. ಯಾಕೆ ಏನು ಕಾರಣ ಗೊತ್ತಾಗಬೇಕಾಗಿದೆ. ಪೊಲೀಸರು ಕೂಡ ಸ್ಥಳದ ತನಿಖೆಗೆ ಬಂದಿದ್ದರು. ಈಗ ಅದೇನು ಹಲ್ಲೆ ಆಗಿದೆ, ಅವರಿಗೆ ಸ್ವಲ್ಪ ಏನು ಗಾಯ ಆಗಿದೆ, ಗಾಯದ ಚಿಕಿತ್ಸೆಗೆ ಮತ್ತು ಶಸ್ತ್ರಚಿಕಿತ್ಸೆ ಆಗ್ತದೆ ಏನು ಮಾಡ್ತಿದ್ದಾರೆ ವೈದ್ಯಾಧಿಕಾರಿಗಳು. ಕೂಲಂಕುಷವಾಗಿ ಏನು ಪರಿಶೀಲನೆ ಅದು ಆಗಬೇಕಾಗಿದೆ. ಪರಿಶೀಲನೆ ಆದಂತಲೇ ಏನು ಕಾರಣ ಆಗೋದು ಪೂರ್ತಿಯಾಗಿ ಗೊತ್ತಿಲ್ಲ. ಸರ್ ಏನು ಸರ್ ಆಹಾರ ಇಲಾಖೆ ಇದೆ ಸರ್, ಅದೇ ರೇಷನ್ ಕಾರ್ಡ್ ಸಂಬಂಧಪಟ್ಟ ವೈಯಕ್ತಿಕ ವಿಚಾರ ಸಂಬಂಧಪಟ್ಟಂಗೆ ಏನು ಸರ್ ನೋಡಿದ್ರೆ ಅದು ವಿಷಯನೇ ಗೊತ್ತಿಲ್ಲ, ಯಾರು ಏನು ಎಂತ ಅಂತ ಹೇಳಿ ಅದು ತನಿಖೆ ಆದ್ಮೇಲೆ ಗೊತ್ತಾಗ್ತದೆ. ಈ ಹಲ್ಲೆ ಮಾಡಿದ ವ್ಯಕ್ತಿ ನಾವು ನಮ್ಮ ಆಫೀಸ್ನವರದ್ದು ಅಲ್ಲ ಅಂದ್ರೆ ಅವರ ಪತ್ನಿಯರ ಕೆಲಸ ಮಾಡ್ತಾರೆ ಸರ್? ಇಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ನೋಡಬೇಕು ಯಾರು ಇಲ್ಲ, ಒಳಗೆ ಶಸ್ತ್ರಚಿಕಿತ್ಸೆ ನಡೀತಾ ಇದೆ. ವೈದ್ಯಾಧಿಕಾರಿಗಳು ಆರೈಕೆ ಮತ್ತು ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದಾರೆ. ಇನ್ನೊಂದು 10 ನಿಮಿಷ ಇರಿ ಅಂತ ಹೇಳಿದ್ದಾರೆ. ನೋಡೋಣ. ಚಾಕು ಹಾಕಿದೆ ಸರ್? ಚಾಕು ಹಾಕಿದ್ದಾರೆ ಅಂತೆ. ಪೂರ್ತಿ ಅವರು ಈಗ ನಮ್ಮ ಅನಿಲ್ ಕುಮಾರ್ ವ್ಯಾಸ್ ಅವರು ಆರಾಮಾಗಿ ಹೊರಗಡೆ ಬಂದಂತೆ ಅವ್ರೇನು ಹೇಳಿಕೆ ಕೊಡ್ತಾರೆ ಅಂತ ಹೇಳಿಕೆ ಆಗ್ತದೆ. ಏನು ಸರ್ ಕೆಲಸ ಮೇನ್ ಕೆಲಸ ಏನು ಸರ್? ಯಾರು ಡಿಪಾರ್ಟ್ಮೆಂಟ್? ಅನಿಲ್ ವ್ಯಾಸ್ ಅವರು ಸೆರೆಸಿದಾರ್ ಅವರು ಮೇಲ್ವಿಚಾರಕರು. ಏನು ಕೆಲಸ ಸರ್? ಆಹಾರ ಶಾಖೆಗೆ ಸಂಬಂಧಪಟ್ಟ ಹಾಗೆ ತಾಲೂಕಿನ ಏನು ನಮ್ಮ ಪಡಿತರ ಚೀಟಿಗಳು, ತಾಲೂಕಿಗೆಲ್ಲ ಏನು BPL ಆಗಲಿ, ಅಂತ್ಯೋದಯ ಕಾರ್ಡ್ ಆಗಲಿ, ನಂತರ ನಮ್ಮ ರೇಷನ್ ಅಂಗಡಿಗಳಾಗಲಿ ಅದೆಲ್ಲ CCTV ಅದ ರೀ ಆಫೀಸ್ನಲ್ಲಿ. CCTV ಅದು ಕೂಡ ಪರಿಶೀಲನೆ ಕಾರ್ಯ ನಡೆದಿದೆ. ಅದೇ ಕಚೇರಿಯಲ್ಲೇ ಆಗಿದೆ. ಈ ದೂರ ನೀಡಿ ಸರ್ ಈಗ? ಹಾಂ, ದೂರ ನೀಡಿದ್ದೀವಿ. ಏನಂತ ಸರ್? ಈಗ ಹಲ್ಲೆ ಆಗಿದೆ, ಪರಿಶೀಲನೆ ಮಾಡಿ ಅಂತೇಳಿ ಇದು ಪೊಲೀಸ್ ಇಲಾಖೆಯವರು ಅಲ್ಲೇ ಅಲ್ಲ ಸರ್, ಚಾಕುವಿಂದ ಇರಿತವಾಗಿದೆ ಸರ್? ಎಲ್ಲಿ ಆಗಿದೆ? ಅಲ್ಲ ಅಂದರೆ ಚಾಕುವಿಂದ ಇರಿತ ಅಂತ ಹೇಳ್ತಾ ಇದ್ದಾರೆ ಸರ್? ಹಾಂ, ಚಾಕುವಿನಿಂದ ಇರಿತಾಗಿದ್ದಕ್ಕೇ ಅದು ಏನು ಪೊಲೀಸ್ ಇಲಾಖೆಯವರು ಬಂದು ಪರಿಶೀಲನೆ ಮಾಡ್ತಾರೆ. ಅದೇ ಸರ್, ಅಲ್ಲೇ ಬೇರೆ ಚಾಕು ಯಾವ ಭಾಗಕ್ಕೆ ಯಾವ ಭಾಗ? ಎಡಗೈಗೆ ಆಗಿದೆ. ನಾನು ನೋಡಿದೆ ಅದು ದಾಳಿ ಆದ ತಕ್ಷಣ ನನ್ನ ಚೇಂಬರ್ಗೆ ಬಂದರು. ನಾನು ಸಡನ್ನಾಗಿ ಶಾಕ್ ಆಗಿಬಿಟ್ಟೆ. ನಂತರ ಬಾಗಿಲು ಹಾಕಿಸಿದೆ. ಮತ್ತೇನೋ ಅದು ತಲೆ ಮೇಲೆ ಏನಾದರೂ ಒಂದು ಜುನೂನ್ ಸವಾರಾಗಿ ಮತ್ತು ಒಳಗಡೆ ಬಂದು ಮತ್ತೇನೋ ದಾಳಿ ಮಾಡಬಾರ್ದು ಅಂತೇಳಿ ಮತ್ತು ನಮ್ಮ ಆಫೀಸ್ನವ್ರು ಇಲ್ಲಿ ಬಾಗಿಲ ಗಟ್ಟಿಯಾಗಿ ಹಿಡಿದಿದೆ ಅಂತ ಹೇಳಿದ್ರು. ಮತ್ತು ನೆಂಟಿ ಚೇಂಬರ್ನಲ್ಲಿ ಅವ್ರು ಕೂಡಿಸಿದೆ. ನಂತರ ಒಂದು 2-3 ಜನ ಹೇಳಿದ್ರು, ಇಲ್ಲ ಸರ್ ದಾಳಿ ಮಾಡಿ ಓಡ್ತಾರೆ ಮಹಾ ಮನುಷ್ಯ ಅಂತೇಳಿ ದಾಳಿ ಮಾಡಿದವರು. ನಂತರ ಮತ್ತು ನಮ್ಮ ಅನಿಲ್ ವ್ಯಾಸ್ ಅವರಿಗೆ ನನ್ನ ವೈಯಕ್ತಿಕ ಅಂದರೆ ಕಚೇರಿಯ ವಾಹನವನ್ನು ಕೊಟ್ಟು ಈ ಹಾಸ್ಪಿಟ್ಲಿಗೆ ಕಳಿಸಿ ಚಿಕಿತ್ಸೆ. ಜೀವಾಪಾಯ ಇಲ್ಲ ಸರ್ ಸದ್ಯ? ಟ್ರೀಟ್ಮೆಂಟ್ ಜೀವಾಪಾಯ ಇಲ್ಲ ಅಂತ ಹೇಳಿ ಡಾಕ್ಟರ್ ಅವರು ಹೇಳ್ತಿದ್ದಾರೆ. ನೋಡೋಣ ಸರ್, ನೀವು ಸೇರಿ ನೋಡಿ. ಟ್ರೀಟ್ಮೆಂಟ್ ನಡೀತಾ ಸರ್? ಟ್ರೀಟ್ಮೆಂಟ್ ಇದೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಮೆಸೇಜ್ ಸರ್? ನಿಮ್ಮ ಹೆಸರು ಸರ್? ನನ್ನ ಹೆಸರು DG ಮಹಾ, ತಹಸೀಲ್ದಾರ್ ಬೀದರ್. DG